ಕೃಷ್ಣನನ್ನ ಪೂರ್ಣಾವತಾರ ಅಂತ ಯಾಕೆ ಕರೀತಾರೆ ಅಂದ್ರೆ ಆತ ಜೀವನದ ಯಾವುದನ್ನೂ ತಿರಸ್ಕರಿಸುವುದಿಲ್ಲ. ಆತೊಬ್ಬ ಪ್ರೇಮಿ, ಯೋಧ, ನರ್ತಕ ಮತ್ತು ಅದೇ ಸಮಯದಲ್ಲಿ ಒಬ್ಬ ಧ್ಯಾನಿ ಕೂಡ. ಪವಿತ್ರ ಮತ್ತು ಲೌಕಿಕ, ಬೆಳಕು ಮತ್ತು ನೆರಳು ಎಲ್ಲವನ್ನೂ ಒಂದೇ ಸಮನಾದ ಉತ್ಸಾಹದಿಂದ ಸ್ವೀಕರಿಸ್ತಾನೆ. ಈ ವ್ಯತ್ಯಾಸವನ್ನ ನೋಡಿ, ಎಷ್ಟು ಸ್ಪಷ್ಟವಾಗಿದೆ. ಒಂದು ಕಡೆ ಹಳೆಯ ಧರ್ಮಗಳು ಗಾಂಭೀರ್ಯ, ತ್ಯಾಗ ಮತ್ತು ನೋವಿನ ಬಗ್ಗೆ ಮಾತಾಡಿದ್ರೆ, ಇನ್ನೊಂದು ಕಡೆ ಕೃಷ್ಣನ ಮಾರ್ಗ ಇದೆಯಲ್ಲ, ಅದು ಆಚರಣೆ, ನಗು ಮತ್ತು ಜೀವನವನ್ನ ಅದರ ಎಲ್ಲಾ ಸೌಂದರ್ಯದ ಜೊತೆಗೆ ಸ್ವೀಕರಿಸುವುದಾಗಿದೆ. ಓಶೋ ಅವರು ದಮನವನ್ನ ಒಂದ್ರೀತಿಯ ಆಂತರಿಕ ಯುದ್ಧ ಅಂತಾನೆ ಹೇಳ್ತಾರೆ. ಇದು ಹೇಗಪ್ಪ ಅಂದ್ರೆ, ಒಂದು ಚೆಂಡನ್ನ ನೀರಿನೊಳಗೆ ಒತ್ತಿ ಹಿಡಿದ ಹಾಗೆ, ನೀವ್ ಎಷ್ಟು ಒತ್ತಿ ಹಿಡಿತಿರೋ ಬಿಟ್ಟಾಗ ಅದು ಅಷ್ಟೇ ರಭಸದಿಂದ ಮೇಲೆ ಬರುತ್ತೆ. ಈ ಆಂತರಿಕ ಸಂಘರ್ಷವೇ ಮನುಷ್ಯನ ಹೆಚ್ಚಿನ ದುಃಖಗಳಿಗೆ ಮೂಲ ಕಾರಣ ಅಂತವರು ವಾದಿಸ್ತಾರೆ. ಓಶೋ ಅವರ ಇಡೀ ವ್ಯಾಖ್ಯಾನದ ತಿರುಳೇ ಇದು. ಸಮಗ್ರ ಸ್ವೀಕೃತಿ ಅಂದ್ರೆ ಇದು ಒಳ್ಳೇದು, ಇದು ಕೆಟ್ಟದ್ದು ಅಂತ ಹಣೆಪಟ್ಟಿ ಹಚ್ಚೋದನ್ನ ನಿಲ್ಸೋದು. ನಮ್ಮೊಳಗಿನ ಕೋಪವನ್ನ ನಮ್ಮ ಪ್ರೀತಿಯಷ್ಟೇ, ನಮ್ಮ ಭಯವನ್ನ ನಮ್ಮ ಧೈರ್ಯದಷ್ಟೇ ಸ್ವೀಕರಿಸೋದು. ಎಲ್ಲವೂ ಒಂದೇ ಅಸ್ತಿತ್ವದ ಭಾಗ ಅಂತ ನೋಡೋದು. ಕೃಷ್ಣನ ಜೀವನ ವಿರೋಧಾಭಾಸಗಳನ್ನ ಅಪ್ಪಿಕೊಳ್ಳುವುದರಲ್ಲಿ ಒಂದು ದೊಡ್ಡ ಪಾಠ ನೋಡಿ. ಆತ ಶಾಂತಿಯ ದೂತನಾಗಿದ್ದುಕೊಂಡೇ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಸೈನ್ಯವನ್ನ ಮುನ್ನಡೆಸ್ತಾನೆ. ದೈವಿಕ ವ್ಯಕ್ತಿಯಾಗಿದ್ದುಕೊಂಡೇ ಲೌಕಿಕ ಸುಖಗಳಲ್ಲಿ ಮುಳುಗುತ್ತಾನೆ. ಈ ವಿರುದ್ಧ ಶಕ್ತಿಗಳನ್ನ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಅವನ ಸಾಮರ್ಥ್ಯವೇ ಅವನ ಅಗಾಧ ಶಕ್ತಿಯ ಮೂಲ. ಓಶೋ ಅವರ ಈ ಮಾತು ಎಷ್ಟು ಸುಂದರವಾಗಿದೆ ಅಲ್ವಾ? ನಾವು ನಮ್ಮ ಲೌಕಿಕ ಸ್ವಭಾವವನ್ನ, ನಮ್ಮ ಬೇರುಗಳನ್ನ ನಿರಾಕರಿಸಿ ದೈವತ್ವವನ್ನ ತಲುಪೋಕೆ ಸಾಧ್ಯವಿಲ್ಲ. ನಿಜವಾದ ಆಧ್ಯಾತ್ಮಿಕ ಬೆಳವಣಿಗೆಗೆ ನಮ್ಮ ಇಡೀ ಅಸ್ತಿತ್ವದಲ್ಲಿ ನಾವು ಆಳವಾಗಿ ಬೇರೂರಿರ್ಬೇಕು. ಓಶೋ ಅವರ ಉತ್ತರ ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಅವ್ರು ಹೇಳ್ತಾರೆ, ಜೀವನಕ್ಕೆ 2 ಕಾಲುಗಳು ಇದ್ದ ಹಾಗೆ, ಒಂದು ಶಾಂತಿ, ಇನ್ನೊಂದು ಯುದ್ಧ. ಒಂದನ್ನೇ ಹಿಡಿದುಕೊಂಡು ಇನ್ನೊಂದನ್ನ ಕತ್ತರಿಸಿದ್ರೆ ನಾವು ಕುಂಠರಾಗ್ತೇವೆ. ನಿಜವಾದ ಶಾಂತಿ ಅಂದ್ರೆ ಸಂಘರ್ಷದ ಅನುಪಸ್ಥಿತಿ ಅಲ್ಲ, ಬದಲಿಗೆ ಅದನ್ನ ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ. ಕೃಷ್ಣನ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋಕೆ ಲೀಲೆ ಅಥವಾ ದೈವಿಕ ಆಟ ಅನ್ನೋ ಪರಿಕಲ್ಪನೆ ನಮಗೆ ಸಹಾಯ ಮಾಡತ್ತೆ. ಇಡೀ ಜೀವನವೇ ಒಂದು ದೊಡ್ಡ ನಾಟಕ ಅಂತ ಕಲ್ಪಿಸ್ಕೊಡಿ. ಈ ದೃಷ್ಟಿಕೋನದಿಂದ ನೋಡಿದಾಗ ಹುಟ್ಟು ಮತ್ತು ಸಾವು ಕೇವಲ ಪಾತ್ರಗಳ ಪ್ರವೇಶ ಮತ್ತು ನಿರ್ಗಮನ ಅಷ್ಟೇ. ಇದರರ್ಥ ನೋವು ಸುಳ್ಳು ಅಂತಲ್ಲ, ಆದ್ರೆ ಆ ನೋವು ಒಂದು ದೊಡ್ಡ ಕಥೆಯ ಸಣ್ಣ ಭಾಗ ಅಷ್ಟೇ. ಈ ಆಧುನಿಕ ಕುರುಕ್ಷೇತ್ರದಲ್ಲಿ ನಮ್ಮಲ್ಲಿ ಹೆಚ್ಚಿನವರು ಅರ್ಜುನನ ತರಹ. ನಮಗೆ ಅನ್ಯಾಯ ಕಾಣಿಸುತ್ತೆ, ನೋವಾಗುತ್ತೆ, ಆದ್ರೆ ಅನುಮಾನ, ಭಯದಿಂದ ಸುಮ್ಮನಾಗ್ಬಿಡ್ತೇವೆ. ಕೃಷ್ಣನ ಸಂದೇಶ ಇದೆಯಲ್ಲ, ಅದು ನಮ್ಮ ಈ ನಿಷ್ಕ್ರಿಯತೆಯನ್ನ ಮೀರಿ ಧೈರ್ಯದಿಂದ, ದೃಢತೆಯಿಂದ ಕೆಲಸ ಮಾಡಲು ಕೊಡುವ ಒಂದು ಕರೆ.